ಪುಣ್ಯಾತೆ, ನೀನು ಶಿವಾನಿ ಅಂತ ಇಬ್ರು ಅಲ್ಲಿ ಅವ ಮಗುಗೂ ಕುಶಮ್ಮಗೂ ಫಿಟ್ಟಿಂಗ್ ಇಟ್ಟಿದ್ದೀರಾ? ಆ ಗೊತ್ತು, ಅವರೇ ಫಿಟ್ಟಿಂಗ್ ಇಟ್ಬಿಟ್ಟು ನಮ್ಮನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ದೀರಾ. ನಾವು ಹೋಗಲ್ಲ, ನಮ್ಮ ಅಮ್ಮನೂ ನಾವು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ನೋಡ್ತಾ ಇದ್ದಾರೆ ನೀವು ಆಡೋ ಆಟಗಳನ್ನೆಲ್ಲ. ನೀನು ಬೀದಿ ಬೀದಿ ಸುತ್ತೋದಕ್ಕೆ ಅವ್ರಿಗೆ ಸಿಟ್ಟು ಬಂದೈತೆ. ಹಂಗೆ ಸುತ್ತಬಾರ್ದು, ಹೆಣ್ಣು ಮಕ್ಕಳು ಮನೇಲಿ ಇರಬೇಕು. ಅದಕ್ಕೆ ನಿನ್ನೊಳ್ಳೇದಕ್ಕೆ ಕೇಳಿರೋದು ಅವರು, ನಿನ್ಗೇನು ಕೆಟ್ಟದ್ದಾಗಲಿ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ ಏನು ಕೇಳ್ತಾ ಇದ್ದಾರೆ ಅಂತ. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಬೇಡ. ನಾವೇನಕ್ಕೆ ಫಿಟ್ಟಿಂಗ್ ಇಡೋಣ? ನೀನು ಮಾಡೋ ಅವತಾರಗಳೆಲ್ಲ ಅವ್ರು ನೋಡವ್ರೆ. ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾವಳೆ. ಏನೋ ಮಾತಾಡಂಗಿಲ್ಲ, ನಮಗೆ ಕೆಲಸ ಐತೇನು? ಯಾರೇನು ನಮಗೇನೇನು ಬಂದು ಮನೆ ಕೆಲಸ ಮುಂದೆ ಮಾಡ್ಕೊಂಡು ಕೊಡಲ್ಲ. ಬರೀ ಆಗಿರೋದು ತಿಂದು ಓಡಾಡೋದು ಅಷ್ಟೇ. ಅಲ್ಲ ಅತ್ತೆ, ನೀವು ಯಾಕೆ ಲವ ಮಾಮಗೂ ಕುಶಮ್ಮಗೂ ಹೇಳ್ಕೊಡ್ಬೇಕು? ನೀನು ಶಿವಾನಿ ಅತ್ತೆ ಇಬ್ರು ಹೇಳ್ಕೊಟ್ಟಿದ್ದೀರಾ ಅಂತ ಗೊತ್ತು ನನಗೆ. ನೋಡಿ, ಅದಕ್ಕೆ ನಿನ್ಕೊಂಡು ಮಾತಾಡ್ತಿಲ್ಲ ನೀವು. ನಿನ್ಕೊಂಡು ಮಾತಾಡ್ಬೇಕಂತವ್ರು ಎದೆ ನಿನ್ಕೊಂಡು ಮಾತಾಡಿದ್ರೆ ಹೇಳ್ತೀನಿ. ಕಾಣತ್ತೆ ನಿಂತ್ಕ ಅದೇ ಹೋಗ್ತೀಯಲ್ಲ, ನಿನ್ಕೊಳತ್ತೆ. ನಿನ್ಗೆ ಹೇಳ್ತಾ ಇರೋದು ನಾನು. ಜಗಳ ಮಾಡ್ತೀನಿ ತಡಿ ನಾನು. ಹೇಳ್ತೀನಿ ಸರಿಯಾಗಿ ಇವರಿಗೆ. ನೋಡು, ಮಾತಾಡಕ್ಕೆ ಇವಾಗ ಮಕ ಇಲ್ಲ ಇವ್ರಿಗೆ. ಹೆಂಗೆ ಇದು ಮಾಡ್ತಾವ್ರೆ, ಹೆಂಗೆ ಹೋಗ್ತಾ ಇದಾರೆ ನೋಡು. ಮಾತಾಡತ್ತೆ, ನಿನ್ಕೊಂಡು ಮಾತಾಡಬೇಕು. ಹಿಂಗೆ ಮಾಡಬಾರ್ದು ಕಣತ್ತೆ. ನಾವು ಏನಿನ್ನು ಸ್ವಲ್ಪ ದಿನ ಇದ್ದು ಹೋಗ್ತೀವಿ. ನಾವೇನೇನು ಇಲ್ಲೇ ಇರಲ್ಲ. ಯಾಕೆ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರ ಮಾಮ್ಗಳು. ಅಮ್ಮ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಇರ್ರಿ ತಾಯಿ, ಯಾರು ಬೇಡ ಅಂದ್ರು. ನನಗೆ ಯಾಕೆ ಹಿಂಗೆ ತಲೆ ತಿಂತೀಯ? ಹೋಗಿ, ನನಗೆ ಕೆಲಸ ಐತೆ. ನಮ್ಮ ಹುಡ್ಗನ್ ಬೇರೆ ನೋಡ್ಕೋಬೇಕು. ಆ ಹುಡುಗರು ನೋಡ್ಕೊಂಡು ಹುಡುಗರು ತಲೆ ಕೆಡಿ ಯಾಕೋ ಬೆಳಗ್ಗೆಯಿಂದ ಅವ್ನು ಬೇರೆ ರಂಪ ಮಾಡ್ತಾವ್ನೆ. ಆ ಹುಡುಗರ ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಮಗೆ ಎಷ್ಟು ಇರುತ್ತೆ ಕೆಲಸಗಳು. ನಿನ್ನ ಹತ್ರ ನಾವು ಮಾತಾಡಂಗಿಲ್ಲ. ಸುಮ್ಮನೆ ಹೋಗ್ಬಿಡು ತನ್ವಿ. ನಮಗೆ ಜಾಸ್ತಿ ನೀನು ಮಾತಾಡಬೇಡ ಇಲ್ಲಿ ಅಷ್ಟೇನೆ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಇಲ್ಲಿ ಮಾತಾಡಬೇಡ ನೀನು. ಯಾಕೆ ಪುಣ್ಯ, ಯಾಕೆ ಏನಾಯ್ತು? ನಾನು ನೋಡಿದ್ದು ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾ ಐತೆ. ಗೊತ್ತಾಗಲ್ವಾ ನಿನಗೆ? ಕಾಲು ಕೇರ್ಕೊಂಡು ಏನಕ್ಕೆ ಜಗಳಕ್ಕೆ ಬರ್ತಾ ಇದೀಯಾ? ಸುಮ್ಮನೆ ನಾವು ಹೋಗಲ್ಲ, ನೀವು ಹೋಗ್ರಿ ಅಂತ ಹೇಳಿದ್ದೀರಾ. ಲವ ಮಾವ ಕುಶಮ್ಮನಿಗೂ ಫಿಟ್ಟಿಂಗ್ ಇಟ್ಟಿದ್ದೀರಾ ಅಂತ ಮಾತಾಡ್ತಾವಳೆ. ಇವಳು ಮಾಡಿರೋ ಇದಕ್ಕೆ ಬೀದಿ ಬೀದಿ ಸುತ್ತತಿ ಅಂತ ಚೆನ್ನಾಗಿ ಬೈದವ್ರೆ. ಬೆಳಗ್ಗೆಯಿಂದಲೂ ನೋಡ್ತಾ ಇದ್ದಾರೆ ನೀನು ಅವತಾರಗಳನ್ನೆಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ಇರೋದು. ಏನು ಇವ್ರದೊಳೆ ಇದಾಯ್ತಲ್ಲ ನಮಗೆ. ಆ ಮಾನವನೇ ವಾಸಿ ಆಗಿತ್ತು. ಎಷ್ಟೋ ಮನೆ ಕೆಲಸ ಎಲ್ಲ ನಾವು ಮಾಡ್ಕೊಡೋಳು. ನೀನು ಏನು ಕೊಯ್ದೀಯಾ? ನೀನು ವೇಸ್ಟು. ಇನ್ನಂತವಳು ಇದ್ರು ಒಂದೇ, ಇಲ್ದಿದ್ರು ಒಂದೇ. ಸುಮ್ಮನೆ ಹೋಗ್ತಾ ಇರು. ನಾವೇನಿಲ್ಲ, ತಿರ್ಗಾ ಬಾಯಿಗೆ ಬಂದ ಹಿಂದಕ್ಕೆ ಕಾಲ ಹಂಗೆ ಬೈದು ಬಿಡ್ತೀನಿ ನಾನು. ಮತ್ತೆ ಮಾತಾಡ್ಸಿದ್ರೆ ನೀವು ಹಂಗೆ ಹಿಂಗೆ ಬರ್ತೀರಾ? ನೀವೇ ತಾನೇ ಹಿಂಗೆಲ್ಲ ಮಾಡಿರೋದು. ಅದನ್ನೆಲ್ಲ ನನಗೆ ಗೊತ್ತು. ನೀವು ಮಾಡಿರೋದೆಲ್ಲ ಏನೇನು ಮಾಡಿದ್ದೀರಾ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಿಮ್ಮ ಬಂಡವಾಳ ಎಲ್ಲ ನನಗೆ ಗೊತ್ತೈತೆ. ನೀವೇನು ಹೇಳಿದ್ರು ನಾನು ನಿಮ್ಮನ್ನು ನಂಬಲ್ಲ. ಯಾಕಂದರೆ ಫಿಟ್ಟಿಂಗ್ ಇಡ್ತೀರಾ ನೀವು. ಫಿಟ್ಟಿಂಗ್ ಇಡೋದು ಜಾಸ್ತಿ. ಲವ ಮಾವನಿಗೂ ಕುಶಮ್ಮನಿಗೂ ಫಿಟ್ಟಿಂಗ್ ಇಟ್ಟಿದ್ದೀರಾ. ನಮ್ಮ ಗಂಡರೊಳಗೆ ನಾವು ಹೇಳಿದ್ದೀವಿ. ಏನೇ ಇವಾಗ ಹೇಳಿದ್ದೀವಿ, ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ ನೀನು ಅಂತ ಹೇಳಿದ್ದೀವಿ. ಏನು ಮಾಡ್ತೀಯ? ನೀನು ಏನು ಹೇಳಿದ್ರು ನಮ್ಮ ಹತ್ರ ಏನೂ ನಡೆಯಲ್ಲ. ನೀನು ಪಾಡಿಗೆ ನೀನು ಸುಮ್ಮನೆ ಹೋಗ್ತಾ ಇರ್ಬೇಕು ನೋಡಿ, ಹೇಳಿರ್ತೀನಿ. ಅವತಾರಗಳು ಮಾಡ್ಕೊಂಡು ನೀನಂತೂ ನಿನ್ನ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ. ಮಾನಗಿಂತ ಚೆನ್ನಾಗಿರೋದಕ್ಕೆ ನೀನು ಸಾಧ್ಯನೇ ಇಲ್ಲ. ಮಾನಗಿನ ನೀನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನೀನು ಭ್ರಮೆ. ಮಾನ ತುಂಬ ಚೆನ್ನಾಗಿರ್ತಾಳೆ. ನಿನ್ನ ಕಣ್ಣಿದ್ರಿಗೆ ಅವಳೇ ಕಣೆ ಚೆನ್ನಾಗಿರೋದು. ನಾವು ಹೇಳ್ತಾ ಇದೀವಲ್ಲ. ಏನಂತೆ? ಏನು ಪುಣ್ಯ ಶಿವಾನಿ ಇವಳ್ದು? ಏನು ಇವಳು ಏನೋ ಮಾತಾಡ್ತಾ ಇದ್ದಾಳೆ ಇಷ್ಟು ಜೋರಾಗೆ? ಅಲ್ಲ, ಲವ ಮಾಮಗೂ ಕುಶಮ್ಮಗೂ ಫಿಟ್ಟಿಂಗ್ ಇಟ್ಟಿದೀಯ. ನೀವು ಇಬ್ರು ಫಿಟ್ಟಿಂಗ್ ಇಟ್ಬಿಟ್ಟು ಇಲ್ಲದೆಲ್ಲ ಜಗಳ ತಂದಿರ್ತೀರ ಅಂತ ಮಾತಾಡಕ್ ಬಂದವಳಲ್ಲ ಇವಳು. ಅಲ್ಲ, ಇವಳಿಗೆ ಎಷ್ಟಿರ್ಬೇಕು? ಅಲ್ಲ, ಬೈಕ್ ಬಂದಂಗೆ ಮಾತಾಡ್ತಾಳಲ್ಲ. ಏನಕ್ಕೆ ನೀನು ಮಾತಾಡ್ತಾ ಇರೋದು? ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದ್ ಕಲಿ. ನೀನು ಜಾಸ್ತಿ ಮಾತಾಡ್ಬೇಡ ನಮ್ಮ ಹತ್ರ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ. ಸುಮ್ಮನೆ ಮಾತಾಡ್ಬಿಟ್ಟಿದೀಯ ಅಂದರೆ ಸರಿ ಹೋಗಲ್ಲ. ಏನಕ್ಕೆ ಮಾತಾಡ್ತೀಯ ನೀನು? ಮಾಮ, ನಾನು ಮತ್ತೆ ಇವರು ನಿಮಗೆ ಫಿಟ್ಟಿಂಗ್ ಇಟ್ಟವ್ರೆ ಅಂತ ಕೇಳಿದೆ. ಅಲ್ಲ, ಲವ ಮಾವ ಕುಶಮ್ಮವ ಮಾತಾಡ್ತಿರ್ಲಿಲ್ಲ. ಇಲ್ಲದೆಲ್ಲ ಫಿಟ್ಟಿಂಗ್ ಇಟ್ಟಿದ್ದೀರಾ ಅಂತ ಕೇಳಿದೆ ಅಷ್ಟೇನೆ. ಕೇಳಬಾರ್ದಾ? ಫಿಟ್ಟಿಂಗ್ ಇಟ್ಟವ್ರೆ ಅದಕ್ಕೆ ಕೇಳಿದೆ. ಏನಕ್ಕೆ ಮಾತಾಡ್ತೀಯ ನೀನು? ಏನಕ್ಕೆ ಮಾತಾಡ್ತೀಯ? ಬೀದಿ ಬೀದಿ ಸುತ್ತಾ ಇರೋದು ನೋಡ್ತಾ ಇದ್ದೀವಿ. ನಿನ್ನೆ ನಾವು ಅಷ್ಟು ಒಳ್ಳೆ ಮಾತನ್ನ ಹೇಳಿದ್ರು ನಿನ್ನಿಂದ ನಾವೆಲ್ಲ ಜಗಳ ಮಾಡ್ಕೊಂಡು ದೂರ ಆಗಬೇಕಾಗುತ್ತೆ. ನಿನ್ನಿಂದಲೇ ಎಲ್ಲ ಆಗ್ತಾ ಇರೋದು. ನಿನ್ನಿಂದಲೇ ಆಗ್ತಾ ಇರೋದೆಲ್ಲನ. ನಾವೆಲ್ಲ ನಿನ್ನಿಂದ ಜಗಳ ಮಾಡ್ಕೊಂಡು ದೂರ ಆಗಬೇಕಾಗೈತೆ. ನೀನು ಇಲ್ಲಿಂದ ಓಟೋದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು 4 ಬಾರಿಸಿದ್ರೆ ಮತ್ತೆ ಗೊತ್ತಾಗೋದು. ಈ ಪುಣ್ಯ ಶಿವಾನಿ ಇವಳೇನಾದರೂ ನಿಮ್ಮ ಸುದ್ದಿಗೆ ಬಂದವಳೆ ಅಂತಂದರೆ ಇನ್ಮೇಲೆ ಇನ್ನು 4 ಬಾರಿಸ್ಬಿಡಿ. ಏನಕ್ಕೆ ಮಾತಾಡಬೇಕು? ಸುಮ್ಮನೆ ಏನಕ್ಕೆ ಮಾತಾಡಬೇಕು ಗೊತ್ತಾಗಲ್ವಾ? ಸುಮ್ಮನೆ ಮಾತಾಡ್ಬಿಟ್ಟಿದೀಯ ಅಂದರೆ ಸರಿ ಹೋಗಲ್ಲ. ಏನಕ್ಕೆ ಮಾತಾಡ್ತೀಯ ನೀನು? ಏನಕ್ಕೆ ಮಾತಾಡೋದು ನೀನು? ಅವ್ರಿಗೆ ಏನಕ್ಕೆ ಅನ್ನೋದು? ಹಂಗೆ ಹೊಡಿತೀರಾ? ನಾನು ಅಮ್ಮಯ್ಯ ಅಜ್ಜಿ ತಾತನ್ಗೆ ಹೇಳ್ಬಾರ್ದು ಅಂತ ಸುಮ್ಮನಿದ್ವಿ. ಹೇಳ್ತೀವಿ ತಡೀರಿ. ಅಜ್ಜಿ ತಾತನ್ಗೆ ಹೇಳ್ತೀವಿ, ಮಾತಾಡ್ತೀವಿ. ಅಜ್ಜಿ ತಾತನ ಹತ್ರ ಮಾತಾಡ್ತೀವಿ. ಇರ್ರಿ, ಹೇಳೋಗಿ ಹೋಗೆ. ಏನು ಯಾರು ಎದ್ರು ಕಮಲ, ಯಾರು ಎದ್ರು ಕಮಲ. ಹೋಗಿ ಹೇಳೋಗಿ ಅಜ್ಜಿ ತಾತನ್ಗೆ ಹೇಳೋದು. ಏನಾಗುತ್ತಾ ಆಗಲಿ, ನೋಡೇ ಬಿಡೋಣ. ಅವತಾರ ಆಡ್ತೀಯ ನೀನು. ಮಾತಾಡೋದೆಲ್ಲ ಬಿಟ್ಟು ಬಿಡ್ಬೇಕು. ಬೆಳಗ್ಗೆ ಬಂದು ನಮ್ಮನ್ನು ತಲೆ ತಿನ್ನೋದು ಅನ್ನೋದು ಹಿಂಗೆಲ್ಲ ಮಾಡ್ತಾ ಇದೀಯ ನೀನು. ಎಷ್ಟು ಮಾತಾಡ್ತೀಯ ಗೊತ್ತಾ ನೀನು? ನಾವು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ನೀನು ಯಾಕೆ ಜಾಸ್ತಿ ಆಗ್ತಾಯಿತ್ತು. ಅಷ್ಟ್ರಾಗಿರ್ಬೇಕು. ಜಾಸ್ತಿ ಮಾತಾಡ್ಬಿಟ್ಟಿದೀಯ ಅಂದ್ರೆ ನೋಡು. ನಿನ್ನ ಒಳ್ಳೇದು ಕೇಳಿದ್ರೆ ಬೇಡ ಕಣಮ್ಮ, ಸುತ್ತರಿ ಬೇಡ. ಬೀದಿ ಸುತ್ತರಿದ್ರೆ ಯಾರಾದರೂ ಏನಂತಾರೆ? ಬೇಡ ಅಂತೇಳಿ ಇಷ್ಟೆಲ್ಲ ಹೇಳಿದ್ರು ನೀನು ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರಲ್ಲ.
ನಿನ್ನ ಹತ್ರ ಯಾರಾದರೂ ಅನ್ನಿಸ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ತಿಳ್ಕೊಬಿಟ್ಟಿದ್ಯಾ? ಯಾರು ಸುಮ್ಮನೆ ಇರಲ್ಲ. ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರೋದು ಕಲಿ. ನೀನು ಇಲ್ಲದೆಲ್ಲ ಇಲ್ಲಿ ರಾಜಕೀಯ ಮಾಡಕ್ಕೆ ಬರಬೇಡ. ನಿಂದಲ್ಲ ಈ ಮನೆ, ನಮ್ಮದು. ನಾವು ಹೇಳ್ದಂಗೆ ನೀನು ಕೇಳಬೇಕು, ನೀವು ಹೇಳ್ದಂಗೆ ನಾನು ಕೇಳಲ್ಲ. ಓ ಇಷ್ಟಿದೆಯಾ ನಮ್ಮ ಕಣ್ಣೆದ್ರೆ ಹುಟ್ಟಿ ಬೆಳೆದಿರೋ ಹುಡುಗಿ? ನೀನು ಹೇಳ್ದಂಗೆ ನಾವು ಕೇಳ್ಬೇಕಾ? ಹಾಂ, ನೀನು ಹೇಳ್ದಂಗೆ ನಾವು ಕೇಳಬೇಕಾ? ನನಗೆ ಹೊಡಿತಾರೆ. ಅಲ್ಲ, ನಾನೇನು ಮಾಡಿಲ್ಲ. ತಪ್ಪು ಮಾಡಿರೋದು ಆ ಮಾನಿಗೆಲ್ಲರೂ ಸಹಾಯ ಮಾಡ್ತೀರಾ ನೀವು? ನನಗೆ ಹೊಡಿತೀರಾ ನೀವು? ಯಾಕೆ ತನ್ವಿ, ಏನಾಯ್ತಮ್ಮ? ಹೇಳು, ನಿಮ್ಮ ಅಮ್ಮನ ಹತ್ರನೇ ಹೇಳು, ನಮಗೇನೇನು ಭಯ ಇಲ್ಲ, ಹೇಳು. ಅಮ್ಮ ನೋಡಮ್ಮ, ಮತ್ತೆ ನಾವು ಅಜ್ಜಿ ತಾತನ ಹತ್ರ ಹೇಳಿಲ್ವಲ್ಲ, ಅದಕ್ಕೆ ಇವ್ರಿಗೆ ಭಾಳ ಜಂಬ ಬಂದ್ಬಿಟ್ಟೈತೆ. ಹೆಂಗ್ ಮಾತಾಡ್ತಾರೆ. ಪುಣ್ಯ ಅಂತೆನ ಮಾತಾಡ್ಸಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರುತ್ತೆ. ಈ ಮಾವರು ಬಂದು ನನ್ನ ಹೊಡಿತಾರೆ ನೋಡ್ರ. ನಮ್ಮಪ್ಪ ನಮ್ಮ ಅಮ್ಮಗೆ ಹೇಳಿದ್ರೆ ಸುಮ್ಮನೆ ಸಿಟ್ಟಾಗ್ತಾರೆ. ಬೇಡ, ಹೇಳೋದು ಬೇಡ ಅಂತ ಹೇಳಿ ನಮ್ಮಪ್ಪ ನಮ್ಮ ಅಮ್ಮನ ತಾಗೆ ನೀವು ಒಂದಿರೋ ವಿಷಯ ಆಗಲಿ ಏನೂ ಹೇಳಿಲ್ಲ. ಸುಮ್ಮನೆ ಯಾಕೆ ಅಂತೇಳಿ ನನ್ನ ತಮ್ಮಗಳು ಚೆನ್ನಾಗಿರ್ಬೇಕು ಅಂಬೋದು ನಮ್ಗೈತೆ. ಅವ್ರಿಗಿನ ಒಯ್ಬೇಡ. ನಾನೇ ಒಂದು ದಿವಸ ನಮ್ಮ ಮಕ್ಳ ಮೇಲೆ ಕೈ ಮಾಡಿಲ್ಲ, ನೀವು ಅದು ಯಾಕೆ ಹೊಡಿಯೋದು? ಯಾಕೆ ಹೊಡಿತೀರಾ? ಸುಮ್ಮನೆ ಯಾಕೋ ನೀವು ಹಿಂಗೆ ಮಾಡ್ತಾ ಇದ್ದೀರಾ? ಸುಮ್ಮನೆ ನಿಮ್ಗೆ ಏನಾಯ್ತಾ ನಿಮ್ಮ ಮನಸ್ಸಲ್ಲಿ? ಹೋಗ್ತೀವಿರೋ ಒಂದು 2 ದಿವಸ ಇದ್ದು ಹೋಗೋಣ ಅಂತ ನಾವಿದ್ರೆ ನೀವು ಹಿಂಗೆ ಮಾತಾಡ್ತೀರನ? ಇಲ್ಲ ಕಣ, ನಮ್ಮ ಅಪ್ಪ ನಮ್ಮಗೆ ಹೇಳ್ಬೇಕಾಗುತ್ತೆ ಈ ವಿಷಯನ. ನೀವು ಹಿಂಗೆ ಮಾಡ್ತಾ ಇದ್ರೆ ಅಯ್ಯೋ, ನಾವು ಬೇಡ, ಅವ್ರಿಗೆ ಹೇಳೋದು ಬೇಡ. ನಮ್ಮ ಅಪ್ಪಗೆ ಹೇಳಿದ್ರೆ ಮೊದಲೇ ಸಿಟ್ಟು, ಯಾಕೆ ಬಾಯಿಗೆ ಬಂದಂಗೆ ಬೈದ್ಬಿಡುತ್ತೆ ಅಂತೇಳಿ ನಾನು ಬೇಡ ಅಂತ ಸುಮ್ಮನಾಗಿದ್ರೆ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ. ಅವಳು ಯಾಕೆ ಹೊಡಿತೀರಾ? ಅವಳು ಏನೋ ಮಾಡೋದ್ಲ ಅಂಥದ್ದು. ನೀವು ಹೇಳ್ತಾರೆ ಮಾತು ಕೇಳ್ಕೊಂಡು. ನನ್ನ ತಮ್ಮಗಳು ಒಳ್ಳೆಯವ್ರ ಕಣೆ. ಇವರೇ ಎಲ್ಲ ತಂದಿಕ್ಕೋದು. ನೀವಿಬ್ರು ಇದ್ದೀರಲ್ಲ, ಇಲ್ಲದೆಲ್ಲ ತಂದಿಕ್ತೀರಾ. ಪಾಪ ನಾನು ಹೇಳಲಿಲ್ಲ, ನಮ್ಮನ್ನ ಇಷ್ಟರ ಮಾಡ್ತಾರೆ, ನಮ್ಮನ್ನ ಕೆಟ್ಟವ್ರಾಗಿ ಮಾಡ್ತಾರೆ. ಎಲ್ಲೋದ್ರೂ ನಾವೇನೋ ತಪ್ಪು ಮಾಡಲಿಲ್ಲ ಅಂತಂದ್ರೆ ನಮ್ಮನ್ನ ಕೆಟ್ಟವ್ರಾಗಿ ಮಾಡ್ತಾರೆ ನೋಡಪ್ಪ. ನಮ್ಮನ್ನು ನಂಬ್ತಾ ಇರೋದು ನೋಡು. ಹೆಂಗೆ ನಂಬ್ತಾ ಇದ್ದಾರೆ ನೋಡಿ ಇವರು. ನಾವು ಇವತ್ತು ಕೆಟ್ಟವ್ರಾಗಬೇಕು ನೋಡು. ಅವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡು. ಅಲ್ಲ ನೋಡು, ಅವ್ರ ಮನ್ಸಿನಾಗೆ ಹೆಂಗೈತಿ ಅಂತ. ಅಯ್ಯೋ ದೇವ್ರೇ, ಏನು ಅನ್ಸಲ್ಲ ಬಿಡು. ನೋಡು, ನಮ್ಮನ್ನ ಕೆಟ್ಟವ್ರನ್ನು ಮಾಡ್ತಾ ಇದ್ದಾರೆ ಇವತ್ತು. ನೀವಿಬ್ರು ಮಾತಾಡೋದಕ್ಕೆ ನಾವೇ ಕಾರಣ ಅಂತೆ. ನಾವೇನು ಕಾರಣ ಹಾಕಿ ಸುಮ್ಮನೆ ಮಾತಾಡಬೇಡಿ. ನೀವು ಬಾಯಿ ಐತಿ ಅಂತ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲೀರಿ. ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ, ಹೇಳೋಗೆ ಅದು ಏನಾಗುತ್ತಾ ಆಗೇ ಬಿಡಲಿ ನೋಡೋಣ. ಇವತ್ತು 2ಕ್ಕೆ 1 ತೀರ್ಮಾನ ಆಗಲೇ ಬಿಡಲಿ ಅಂತ ನಾವು ಕಾತ್ಕೊಂಡಿದ್ದೀವಿ. 2ಕ್ಕೆ 1 ತೀರ್ಮಾನ ಆಗಲಿ ಹೋಗ್ರಿ. ಅಲ್ಲ ಋತು ಅಕ್ಕ, ನೀನೇನು ನಿಮ್ಮ ಮಗಳಿಗೆ ಒಳ್ಳೆ ಬುದ್ಧಿ ಹೇಳಿದ್ರೆ ನಮ್ಮನ್ನು ಕೆಟ್ಟರಾಗಿ ತಿಳ್ಕೊಂತಾ ಇಲ್ಲ. ನೋಡೋಣ ಅದೇನಾಗುತ್ತಾಗಲಿ. ಹೋಗಿ ಹೇಳೋಗ ಅಪ್ಪ ಅಮ್ಮನ ತಾಗೆ ಹೇಳು. 2ಕ್ಕೆ 1 ಆಗಲಿ ಇವತ್ತು. ಅದು ಏನಾಗುತ್ತಾ ಆಗೇ ಬಿಡಲಿ ಅಂತೇಳಿ ನಾನು ಅಣ್ಣ ತೀರ್ಮಾನ ತಗೊಂಡಿದ್ದೀವಿ. ಅದೇನಾಗುತ್ತಾ ಆಗಲಿ, ನಾವಿರ್ಬೇಕು ಇಲ್ಲ ನೀವಿರ್ಬೇಕು ಈ ಮನೆಯಾಗೆ. ಅಷ್ಟೇ, 2ಕ್ಕೆ 1 ತೀರ್ಮಾನ ಆಗಿಬಿಡ್ಬೇಕು. ನೋಡೋಣ ನಡೀಲಿ. ಅಪ್ಪ ಅಮ್ಮನ ತಾಗೆ ಹೇಳಿದ್ರೆ ಗೊತ್ತಾಗುತ್ತೆ ಇವ್ರಿಗೆಲ್ಲಾನು. ನಾನು ಬೇಡ ಹೇಳೋದು ಬೇಡ. ನಮ್ಮ ಅಪ್ಪ ಮೊದಲೇ ಸಿಟ್ಟಿಂದು ಬಾಯಿಗೆ ಬಂದಂಗೆ ಬೈದು ಬಿಡುತ್ತೆ. ಹೇಳೋದು ಬೇಡ ಅಂತ ನಾನು ಸುಮ್ಮನಿದ್ರೆ ಎಷ್ಟು ಇದನ್ನು ಮಾಡ್ತಾರೆ ನೋಡಿ ಇವರು. ಹೇಳಿದ್ರು ಹೇಳಿ ಸುಮ್ಮನಿರಿ, ಏನು ಭಯ ಇಲ್ಲ. ಹೋಗೋಣ ಇವತ್ತು. 2ಕ್ಕೆ 1 ತೀರ್ಮಾನ ಆಗಲಿ. ಇಲ್ಲ ಇವ್ರು ಇರಬೇಕು ಇಲ್ಲ ನಾವಿರಬೇಕು. ಹೇಳಿದ್ರು ಹೇಳು. ಇವತ್ತೇನಿದ್ರು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದೇ. ಅವ್ರು ಮಾತಾಡಲಿ ಅಂತ ಕಾಯ್ತಾ ಇದ್ದೀವಿ, ಮಾತಾಡ್ತಾ ಇಲ್ಲ ನೆನ್ನೆಸಿಂದನ. ಅದಕ್ಕೆ ಇವತ್ತು ನಾವೇ ಮಾತಾಡಿದ್ದೀವಿ. ಇವತ್ತು ಜಗಳ ನಾವೇ ತೆಗ್ದಿದ್ದೀವಿ. ಜಗಳ ಆದರೂ ಪರವಾಗಿಲ್ಲ. ಹೋಗ್ಬಿಡೋಣ. ಇವತ್ತು 2ಕ್ಕೆ 1 ತೀರ್ಮಾನ ಆಗಲಿ. ನೋಡೋಣ ಅದು ಏನಾಗುತ್ತಾ ಆಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ತನ್ವಿ ಈಗ ಮಾತಾಡ್ತಾಳೆ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮಾಮರಿಗೆ ಒಂದು ಸ್ವಲ್ಪನೂ ಎದ್ರಕಮ್ಮಲ್ಲ, ಭಯ ಇಲ್ಲ, ಏನಿಲ್ಲ. ಅದಕ್ಕೆ ಇವತ್ತು ಇವರು ಸಿಟ್ಟು ಬಂದು 4 ತೀಡ್ಬಿಟ್ರು ಇವತ್ತು. ಅದೇನಾಗುತ್ತಾ ಆಗಲಿ, ನೋಡೇ ಬಿಡೋಣ ಅಂತೇಳಿ. ಇಲ್ಲ, ಇವತ್ತು 2ಕ್ಕೆ 1 ತೀರ್ಮಾನ ಆಗೇ ಆಗುತ್ತೆ. ಇಲ್ಲ ನಾವಿರಬೇಕು ಇಲ್ಲ ಅವರು ಇರಬೇಕು. ನೋಡೇ ಬಿಡೋಣ ಅದೇನಾಗುತ್ತಾ ಆಗಲಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.